ನಿಮಿಷ ಕೇಳಿದ್ರು ಹೇಳ್ಬಾರ್ದು ಅಂತೇನಿಲ್ಲ. ಆಯ್ತು, ಹೇಳಿದ್ದ ಅಷ್ಟಲ್ಲೇ ಅರ್ಥ ಆಯ್ತು. ಈಗ ಕಲೆಕ್ಷನ್ ವಿಚಾರದಲ್ಲಿ ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ಯಾ, ಅದ್ರ ಬಗ್ಗೆ ಏನು ಅಂತ ಹೇಳಿ ಬಂದಿರಲ್ಲಿ ಎಷ್ಟು ಜನ ಗೊತ್ತಿಲ್ಲ. ನಾನು ನೇರ ಭೂಮಿ ಕಳ್ಕೊಳ್ಳೋ ವ್ಯಕ್ತಿ. ಆಯ್ತು ಗುರು, ಅದರಲ್ಲಿ ಈ ಸೇರ್ತೆಗೆ ಭೂಮಿ ಕಿತ್ಕೊಂಡು ಈ ತರ ವಂಚನೆ ಮಾಡುವಾಗ ಅಬಂಧನ್ ಪಾರ್ಕ್ ಕಿತ್ಕೊಂಡು ನಮ್ ಗತಿ ಏನಾಗ್ಬೇಕು? ಅಟ್ಲೀಸ್ಟ್ ಅವ್ರು ಹೇಳ ನಿನಗೂ ಬೇಡ. ನಾನು ಹೇಳ್ತೀನಿ, ನಾನು ಅಭಿವೃದ್ಧಿ ಪರವಾಗಿ ಬೇಡ ಅಂತ ಹೇಳ್ತೀನಿ. ಕೇಳ್ಕಡೆ ಬೇಡ ಅಂತಲ್ಲ, ನಾನು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ನನಗೆ ಏನು ಯಾವ್ದೇ ಜನಾಂಗದಲ್ಲೂ ಅಭಿವೃದ್ಧಿ ಆಗ್ಬೇಕಂದ್ರೆ ಅದು ಕಾನೂನಲ್ಲಿ ವ್ಯವಸ್ಥಿತವಾಗಿ ಅನುಕೂಲಕರವಾಗಿ ಮಾಡಿರ್ಬೇಕೆ ಹೊರತು ದರ್ಪದವರಿಂದ ಮಾಡಕ್ಕಾದ್ರೆ ಆಗೋದಿಲ್ಲ ಅಲ್ವೇ? ಅಟ್ಲೀಸ್ಟ್ ರೈತರನ್ನ ಕೇಳಿಲ್ಲ. ನನ್ನ ಭೂಮಿ ಸರ್ 1 ಎಕರೆ ಬರೀಕೊಂಡು ಹೋಗ್ತಾ ಇದೆ, ಯಾರು ಕೇಳಲಿಲ್ಲ ನಮ್ಮನ್ನ. ಇಲ್ಲ ನಾವು ಕನ್ವರ್ಷನ್ ಮಾಡ್ಕೊಂಡು ನಾವು ಒಂದು ಕನ್ವರ್ಷನ್ ಮಾಡಿದ್ರೆ ಟೂರಿಸಂ ಅವರು ಒಪ್ಕೊಂಡು ಕೊಡ್ತಾರೆ, ಅದಕ್ಕೆ ಕನ್ವರ್ಷನ್ಗೂ ಕೊಡಲ್ಲ ಇವರು. ಆಯ್ತು, ಅದನ್ನೆಲ್ಲ ಈಗ ನೀವು ಬೇರೆ ಪಾಯಿಂಟ್ ಹೇಳಿದ್ರೆ ಅದನ್ನು ನೋಡ್ತೀವಿ. ಇದ್ರ ವಿಚಾರದಲ್ಲಿ ಕಾನೂನುಬದ್ಧವಾಗಿ ಮಾಡುವುದು ನಾವು ಬೇಡ ಅಂತ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ಹೇಳಿ. ನೆಕ್ಸ್ಟ್ ಯಾರು ಮಾತಾಡಬಹುದು? ಆಯ್ತು ದರ್ಶನ್, ನಿಮ್ಗೆ ವಿಚಾರ ಗೊತ್ತಿದೆಯಲ್ವಾ? ಮೀಟಿಂಗ್ ಮುಗಿದ್ಮೇಲೆ MD ಅವ್ರ ಕೂತ್ಕೊಂಡು ಮಾತಾಡಿ ಬೇಡ ಬೇಕು ತೀರ್ಮಾನ ಮಾಡೋಣ. ಇಷ್ಟೆಲ್ಲ ನಮ್ಮ ಸಂಘಟನೆಗಳ ವಿರೋಧ 6 ತಿಂಗಳಿಂದ ಹೋರಾಡ್ತಾ ಇದೀವಿ. ನಾವು ಎಲ್ಲ ಪಂಚಾಯತಿಗಳ ಸಭೆ ಮಾಡಿದ್ವಿ, ಪ್ರತಿಯೊಂದನ್ನು ಮಾಡ್ತಾ ಇದೀವಿ. ನಿಮ್ ಹಕ್ಕಿದೆ ಇಲ್ಲ ಅಂತ ಹೇಳಿದ್ರೆ ನೀವು ಈಗ ಸಿಂಸಭಾಗನೇ ಅಳವಡಿಸ್ಕೊಳ್ಳಿ, ನಾವು ಬೇಡ ಅಂತ ಯಾಕೆ ನಾವು ಮಾಡಿ ಸಲಹೆ ಕೇಳಕ್ಕೆ ಬಂದಿರೋದು ಕೇಳು. ನಾನು ಹೇಳೋದೇನಂದ್ರೆ ಈಗ ನಮ್ಮ ಏನು ಪಕ್ಷ ಇರ್ಬೋದು, ಪರಿಸರ ಇರ್ಬೋದು, ಇದೆಲ್ಲವೂ ಕೂಡ ಇಷ್ಟೆಲ್ಲ ವಿರೋಧ ಇದ್ದಾಗ ದಯಮಾಡಿ ಇದನ್ನ ಕೈ ಬಿಡಬೇಕು ಅಂತ ಕೇಳ್ಬೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರಪ್ಪ? ನೀನು ಹೇಳಪ್ಪ. ಕೆಲಸ ಮಾಡಬೇಕಾದ್ರೆ ಕೆರೆ ಕಟ್ಟೆ ಊರಲ್ಲಿ ನೀರು ತುಂಬಿಸಬೇಕಾಗುತ್ತೆ. ಮದ್ದೂರು ಪಪ್ಪ ಮರಳಿದಾಗ ನೀರು ತುಂಬಿಸಬೇಕು, ಅದು ಮೇನ್ ಜನಪ್ರತಿನಿಧಿಗಳ ಕೆಲಸ. ಎರಡನೇದು ಗವರ್ಮೆಂಟ್ ಸ್ಕೂಲ್ 1300ಕ್ಕಿಂತ ಜಾಸ್ತಿ ಇದೆ, ಎಲ್ಲ ಪಾಡ್ ಬಿದ್ದಿದೆ, ಬಡಿಸಿದೆ. ಹೊಸ ಅಂತ ನೋಡಿ ಬಂದ ಗವರ್ಮೆಂಟ್ ಸ್ಕೂಲ್ ಯಾವ ರೀತಿ ಇದೆ, ಪಾಡ್ ಬಿದ್ದಿದೆ. 70 ವರ್ಷದ ಹಳೆ ಕಟ್ಟಡ ಸೀಟಿ ಕಳ್ಕೊಳ್ತಾ ಇದೆ. ನೀವು ನಿನ್ನೆ ಮೊನ್ನೆ ಹೇಳಿದ್ರೆ ಕಾವೇರಿ ಆರತಿ ದಸರಾ ಒಳಗಡೆ ಮಾಡ್ತೀವಿ. ನಾವು ಬೇಕಾಗಿರೋದು ಗವರ್ಮೆಂಟ್ ಸ್ಕೂಲ್. ಆಯ್ತು ಬನ್ನಿ, ನೀವು ಹೇಳಿದ್ ಕರೆಕ್ಟ್ ಇದೆ. ಫಸ್ಟ್ ಸ್ಕೂಲ್ ಕೆರೆ ರೆಡಿ ಮಾಡಿ ನೀರು ಕೊಡಿ, ಆಮೇಲೆ ನೋಡೋಣ ಇದು ಅಂತ ಹೇಳಿದ್ರು. 1 ಕೋಟಿ ಖರ್ಚು ಮಾಡ್ಕೊಂಡು ಕಾವೇರಿ ಆರತಿ ಅಂತ ಹೇಳಿದ್ರು. ರೈತರು ಯಾರು ಬಂದಿದ್ರು? ಖಂಡಿತ ನೀವು ಕೇಳಿ ಕಾವೇರಿ ಆರತಿ ಮಾಡಿ. ಆಯ್ತು ಗುರು, ಆಯ್ತು. ಈಗ ನೀವು ಮಾಡಲೇಬೇಡಿ ಅಂತ ಹೇಳ್ತಿದ್ರಿ, ಅವ್ರು ಮಾಡ್ತಿದ್ರೆ ಹೇಳೋದು ಅಷ್ಟೇ ವ್ಯತ್ಯಾಸ. ಆಯ್ತು, ನಾನು ಮತ್ತೆ ಹೇಳಿದೆ, ನಿಮಗೂ ಹಿಂಗೆ ಮಾತಾಡಿ ಅಂತ ಹೇಳಕ್ಕಾಗಲ್ಲ, ಅವ್ರಿಗೂ ಹಿಂಗೆ ಮಾತಾಡಿ ಅಂತ ಹೇಳಿಕ್ಕಾಗಲ್ಲ. ಸರ್ಕಾರ ಅವ್ರು ಮಾತಾಡೋದು ಅವ್ರ ಅಭಿಪ್ರಾಯ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಹೇಳಿದಾರೆ ನೋಡಿ. ನಾವು ರೈತ ಅನ್ಸ್ಕೊತೀವಿ. ಚುನಾಯಿತ ಜನಪ್ರತಿನಿಧಿಗಳು ಒಂದು ತಪ್ಪು ಮಾತಾಡಬಾರ್ದು. ಅವ್ರಂಗ ಅವ್ರು ಮಾತಾಡ್ತಾರೆ, ನಿಮ್ಮನ್ನ ನೀವು ಅವ್ರ ಅಭಿಪ್ರಾಯ ಹೇಳಿದಾರಮ್ಮ. ಸರ್ಕಾರದ ಭಾಗ ಅಲ್ಲ, ಸರ್ಕಾರದ ಭಾಗ ಅಲ್ಲ ರೀ. ಸರ್ಕಾರದ ಭಾಗ ಮಂತ್ರಿಗಳಷ್ಟೇ, ಜನಪ್ರತಿನಿಧಿಗಳು ಸರ್ಕಾರದ ಭಾಗ ಆಗಲ್ಲ. ಒಂದ್ ನಿಮಿಷ ಇರಪ್ಪ ಯಜಮಾನ, ನಿನಗಿಂತ ನಾವು ಬುದ್ಧಿವಂತರ, ನೀನೇ ಬುದ್ಧಿವಂತ. ದಯಮಾಡಿ ಸಮಾಧಾನ ಆಗಿರು. ಆಯ್ತು, ಇಲ್ಲ ಹೌದಪ್ಪ, ಬಂದಿದ್ದೀರಾ ನೀವು ಬಂದು ಗೌರವ ಕೊಟ್ಟು ಮಾತಾಡ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಸಮಾಧಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.